ನಮಸ್ಕಾರ. ಇವತ್ತಿನ ಈ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಇವತ್ತು ನಾವು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂದ್ರೆ ಎಂಐಎಸ್ನ ಬಗ್ಗೆ ಡೀಟೇಲ್ ಆಗಿ ನೋಡಲಿದ್ದೇವೆ. ಜೊತೆಗೆ ಗವರ್ಮೆಂಟ್ ಗ್ಯಾರಂಟಿ ಇರುವ, ರಿಸ್ಕ್ ಇಲ್ಲದ 8.8% ರಿಟರ್ನ್ ತರುವ ಒಂದು ಸ್ಮಾರ್ಟ್ ಕಾಂಬೋ ಸ್ಟ್ರಾಟಜಿಯನ್ನ ಡಿಕೋಡ್ ಮಾಡಲಿದ್ದೇವೆ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಸ್ಟಾಕ್ ಮಾರ್ಕೆಟ್ನ ಟೆನ್ಷನ್ ಇಲ್ಲದೆ, ಮಾರುಕಟ್ಟೆ ಕುಸಿಯುತ್ತೆ ಅನ್ನೋ ಭಯನೇ ಇಲ್ಲದೆ ವಾರ್ಷಿಕವಾಗಿ 8.8% ರಿಟರ್ನ್ಸ್ ತೆಗೆಯೋಕೆ ನಿಜವಾಗ್ಲೂ ಸಾಧ್ಯನಾ ಅನ್ನೋ ಪ್ರಶ್ನೆ ಖಂಡಿತ ಬರ್ಬೋದು. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಎಕ್ಸಾಕ್ಟ್ ಆಗಿ ನೋಡೋಣ. ಇದು ಕೇವಲ ಥಿಯರಿ ಅಲ್ಲ, ಪಕ್ಕಾ ಲೆಕ್ಕಾಚಾರ. ಸರಿ, ಬೇಸಿಕ್ಸ್ನಿಂದ ಶುರು ಮಾಡೋಣ. ಈ ಮಂತ್ಲಿ ಇನ್ಕಮ್ ಸ್ಕೀಮ್ ಅಥವಾ ಎಂಐಎಸ್ ಅಂದ್ರೆ ಇದೊಂದು 5 ವರ್ಷಗಳ ಸರ್ಕಾರಿ ಯೋಜನೆ. ಒಂದೇ ಬಾರಿ ಸ್ವಲ್ಪ ದೊಡ್ಡ ಮೊತ್ತದ ಹಣ ಇಟ್ರೆ ಪ್ರತಿ ತಿಂಗಳು ಗ್ಯಾರಂಟಿಯಾಗಿ ಇಂತಿಷ್ಟು ಹಣ ಕೈಗೆ ಬರೋ ಹಾಗೆ ಡಿಸೈನ್ ಮಾಡಿರೋ ಸ್ಕೀಮ್ ಇದು. ಅಂದ್ರೆ ಗ್ಲೋಬಲ್ ಮಾರ್ಕೆಟ್ ಏನೇ ಆಗಲಿ ಈ ಸ್ಕೀಮ್ನಲ್ಲಿರೋ ಹಣಕ್ಕೆ ಗವರ್ನಮೆಂಟ್ ಭದ್ರತೆ ಇರುತ್ತೆ. ಸದ್ಯಕ್ಕೆ ಈ ಬೇಸಿಕ್ ಎಂಐಎಸ್ ಸ್ಕೀಮ್ 7.4% ಪರ್ ಆ್ಯನಮ್ ಬಡ್ಡಿ ದರ ಕೊಡ್ತಾ ಇದೆ. ಇದರ ಬೆಸ್ಟ್ ಪಾರ್ಟ್ ಏನಂದ್ರೆ ಹಾಕಿದ ಅಸಲು ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ 100% ಸೇಫ್ ಆಗಿರುತ್ತೆ. ಜೊತೆಗೆ ಪ್ರತಿ ತಿಂಗಳು ಅದೇ ಹಣದಿಂದ ಕನ್ಸಿಸ್ಟೆಂಟ್ ಆಗಿ ಪೇಮೆಂಟ್ಸ್ ಬರ್ತಾನೆ ಇರುತ್ತೆ. ಡಿಪಾಸಿಟ್ ಲಿಮಿಟ್ಸ್ ಬಗ್ಗೆ ಮಾತಾಡೋದಾದರೆ ಸಿಂಗಲ್ ಅಕೌಂಟ್ನಲ್ಲಿ ಮ್ಯಾಕ್ಸಿಮಮ್ 9 ಲಕ್ಷ ರೂಪಾಯಿವರೆಗೂ ಇನ್ವೆಸ್ಟ್ ಮಾಡಬಹುದು. ಅದೇ ಜಾಯಿಂಟ್ ಅಕೌಂಟ್ ಅಂದ್ರೆ 3 ಜನರವರೆಗೂ ಸೇರಿ ಅಕೌಂಟ್ ಮಾಡಿದ್ರೆ ಈ ಲಿಮಿಟ್ 15 ಲಕ್ಷವರೆಗೂ ಹೋಗುತ್ತೆ. ಇನ್ನು ಮಿನಿಮಮ್ ಶುರು ಮಾಡೋಕ್ಕೆ ಕೇವಲ 1,000 ರೂಪಾಯಿ ಇದ್ರೆ ಸಾಕು. ಆದರೆ ಇಲ್ಲೊಂದು ಪ್ರಶ್ನೆ ಬರ್ಬೋದು, ಇಷ್ಟೊಂದು ಮಿತಿಗಳನ್ನ ಯಾಕೆ ಹಾಕಿದ್ದಾರೆ ಅಂತ. ಆಕ್ಚುಲಿ ಅತಿ ಶ್ರೀಮಂತರು ಈ ಸ್ಕೀಮ್ನ ದುರುಪಯೋಗ ಮಾಡ್ಕೋಬಾರ್ದು ಅನ್ನೋದು ಇದರ ಉದ್ದೇಶ. ಇದು ಮುಖ್ಯವಾಗಿ ಸಾಮಾನ್ಯ ಜನರಿಗೆ, ಸಣ್ಣ ಉಳಿತಾಯಗಾರರಿಗೆ ಸಹಾಯ ಆಗಲಿ ಅಂತ ಮಾಡಲು ಗೌರ್ಮೆಂಟ್ ಸ್ಕೀಮ್ ಅಲ್ವಾ, ಅದಕ್ಕೆ. ಇನ್ನು ದುಡ್ಡು ವಾಪಸ್ ತೆಗೆಯೋ ವಿಚಾರಕ್ಕೆ ಬರೋಣ. 5 ವರ್ಷ ಲಾಕ್ ಇನ್ ಪೀರಿಯಡ್ ಇದ್ರೂ ಎಮರ್ಜೆನ್ಸಿ ಬಂದ್ರೆ ಮುಂಚೆನೇ ಹಣ ಹಿಂಪಡೆಯೋಕೆ ಖಂಡಿತ ಅವಕಾಶ ಇದೆ. ಆದರೆ ಒಂದು ರಿಮೈಂಡರ್, ಮೊದಲ 3 ವರ್ಷದಲ್ಲಿ ದುಡ್ಡು ತೆಗೆದ್ರೆ ಅಸಲಿನ ಮೇಲೆ 2% ಪೆನಾಲ್ಟಿ ಬೀಳುತ್ತೆ. ಅದೇ 3ರಿಂದ 5 ವರ್ಷದ ಒಳಗಾದ್ರೆ ಕೇವಲ 1% ಪೆನಾಲ್ಟಿ ಇರುತ್ತೆ. 5 ವರ್ಷ ಮುಗಿದ ಮೇಲೆ ಯಾವ ಪೆನಾಲ್ಟಿನೂ ಇರಲ್ಲ. ಇದು ರಿಯಲ್ ಆಗಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ನೋಡೋಣ. ಮ್ಯಾಕ್ಸಿಮಮ್ ಸಿಂಗಲ್ ಡಿಪಾಸಿಟ್ ಅಂದ್ರೆ 9 ಲಕ್ಷ ಇನ್ವೆಸ್ಟ್ ಮಾಡ್ರೆ ಪ್ರತಿ ತಿಂಗಳು ಮಿಸ್ ಆಗದೆ 5,550 ರೂಪಾಯಿ ಕೈ ಸೇರುತ್ತೆ. ಇದು ಖಂಡಿತವಾಗ್ಲೂ ಮನೆ ದಿನಸಿ ಖರ್ಚಿಗೆ ಅಥವಾ ಬಿಲ್ಸ್ ಪೇ ಮಾಡೋಕ್ಕೆ ಒಂದು ಸ್ಟ್ರಾಂಗ್ ಬೇಸ್ ಆಗುತ್ತೆ ಅಲ್ವಾ. ವಿಭಾಗ 2, ರಹಸ್ಯ ಎಂಜಿನ್, ಸ್ಮಾರ್ಟ್ ಕಾಂಬೋ ತಂತ್ರ. ಈ ಬೇಸಿಕ್ ರಿಟರ್ನ್ ಅನ್ನ ಮತ್ತಷ್ಟು ಜಾಸ್ತಿ ಮಾಡುವ ಸೀಕ್ರೆಟ್ ಸ್ಟ್ರಾಟಜಿ ಕಡೆಗೀಗ ಗಮನ ಹರಿಸೋಣ. ಇದರ ಮೆಕ್ಯಾನಿಸಮ್ ತುಂಬಾ ಸಿಂಪಲ್ ಆದರೆ ಬ್ರಿಲಿಯಂಟ್. ಎಂಐಎಸ್ನಿಂದ ಬರೋ ಪ್ರತಿ ತಿಂಗಳ ಬಡ್ಡಿಯನ್ನ ಹಾಗೆ ಸೇವಿಂಗ್ಸ್ ಅಕೌಂಟ್ನಲ್ಲಿ ಬಿಡೋ ಬದಲು ನೇರವಾಗಿ ಪೋಸ್ಟ್ ಆಫೀಸ್ ರಿಕರಿಂಗ್ ಡೆಪಾಸಿಟ್ ಅಂದ್ರೆ ಆರ್ಡಿಗೆ ಆಟೋ ಟ್ರಾನ್ಸ್ಫರ್ ಮಾಡೋದು. ಈ ಆಟೋ ಡೆಬಿಟ್ ಸೆಟಪ್ ಒಮ್ಮೆ ಆಗ್ಬಿಟ್ರೆ ಮ್ಯಾನ್ಯುವಲ್ ಇನ್ವಾಲ್ವ್ಮೆಂಟ್ ಇಲ್ದೇನೆ ಹಣ ಬೆಳೆಯೋಕೆ ಶುರುವಾಗುತ್ತೆ. ಈ ಮಂತ್ಲಿ ಪೇಮೆಂಟ್ಗಳನ್ನ 5 ವರ್ಷದ ಆರ್ಡಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಬಡ್ಡಿಯ ಮೇಲೂ ಬಡ್ಡಿ ಗಳಿಸೋಕೆ ಶುರು ಮಾಡ್ತೀವಿ. ಪ್ರಸ್ತುತ ಆರ್ಡಿ ಮೇಲೆ 6.7% ರಿಟರ್ನ್ಸ್ ಇದೆ, ಅದು ಕೂಡ ಕ್ವಾರ್ಟರ್ಲಿ ಕಾಂಪೌಂಡಿಂಗ್. ಸೊ ಹಣ ಸುಮ್ಮನೆ ಕೂರೋದಿಲ್ಲ, ಅದು ನಿರಂತರವಾಗಿ ದುಡಿಯುತ್ತೆ. ಆದರೆ ಇಲ್ಲೊಂದು ದೊಡ್ಡ ಮಿತ್ ಅಥವಾ ತಪ್ಪು ಕಲ್ಪನೆ ಇದೆ, ಅದನ್ನ ಕ್ಲಿಯರ್ ಮಾಡ್ಕೋಬೇಕು. ಎಂಐಎಸ್ನ 7% ಮತ್ತು ಆರ್ಡಿಯ 7% ಸೇರಿ ಒಟ್ಟು 14% ರಿಟರ್ನ್ ಸಿಗುತ್ತೆ ಅಂತ ಅನ್ಕೋಬಾರ್ದು. ಲೆಕ್ಕಾಚಾರ ಹಾಗೆ ವರ್ಕ್ ಆಗಲ್ಲ. ವಾಸ್ತವದಲ್ಲಿ ಎಂಐಎಸ್ನ ಬೇಸ್ ಜೊತೆಗೆ ಆರ್ಡಿಯ ಕಾಂಪೌಂಡಿಂಗ್ ಎಫೆಕ್ಟ್ ಸೇರಿ ಹೆಚ್ಚುವರಿಯಾಗಿ 1.4% ಸಿಗುತ್ತೆ. ಅಂದ್ರೆ ಟೋಟಲ್ ಆಗಿ 8.8% ಎಫೆಕ್ಟಿವ್ ರಿಟರ್ನ್ ಸಿಗುತ್ತೆ. ರಿಸ್ಕ್ ಫ್ರೀ ಆಗಿ 8.8% ಅಂದ್ರೆ ಖಂಡಿತವಾಗ್ಲೂ ಇದು ಸಣ್ಣ ವಿಚಾರ ಅಲ್ಲ. ಇದನ್ನು ಒಂದು ಚಾರ್ಟ್ ಮೂಲಕ ನೋಡೋದಾದ್ರೆ 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ಗೆ 5 ವರ್ಷದಲ್ಲಿ ಬೇಸಿಕ್ ಎಂಐಎಸ್ ಬಡ್ಡಿಯಿಂದ 1.85 ಲಕ್ಷ ಬರುತ್ತೆ. ಆದರೆ ಈ ಕಾಂಪೌಂಡಿಂಗ್ ಸ್ಟ್ರಾಟಜಿಯಿಂದ ಎಕ್ಸ್ಟ್ರಾ 34,000 ರೂಪಾಯಿ ಪ್ಯೂರ್ ಪ್ರಾಫಿಟ್ ಆಡ್ ಆಗುತ್ತೆ. ಟೋಟಲ್ ರಿಟರ್ನ್ಸ್ 2.20 ಲಕ್ಷಕ್ಕೆ ಹೋಗುತ್ತೆ. ಬರೀ ಒಂದು ಸಣ್ಣ ಸ್ಮಾರ್ಟ್ ಆಟೋಮೇಷನ್ ಮೂವ್ನಿಂದ ಬರೋ ಡಿಫ್ರೆನ್ಸ್ ಇದು. ವಿಭಾಗ 3, ತೆರಿಗೆ ನಿಯಮಗಳು ಮತ್ತು ವಾಸ್ತವಗಳು. ರಿಟರ್ನ್ಸ್ ಸೇಫ್ ಆಗಿದ್ರು ಇಲ್ಲಿ ಟ್ಯಾಕ್ಸ್ ರೂಲ್ಸ್ ಹೆಂಗ್ ಅಪ್ಲೈ ಆಗುತ್ತೆ ಅಂತ ತಿಳ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ಮುಖ್ಯವಾದ ವಿಷಯ ಏನಂದ್ರೆ ಈ ಸ್ಕೀಮಿನಿಂದ ಬರೋ ಬಡ್ಡಿಗೆ ಸಂಪೂರ್ಣವಾಗಿ ಟ್ಯಾಕ್ಸ್ ಬೀಳುತ್ತೆ. ಅದನ್ನ ವಾರ್ಷಿಕ ಆದಾಯಕ್ಕೆ ಸೇರಿಸಲಾಗುತ್ತೆ ಮತ್ತು ಯಾವ ಇನ್ಕಮ್ ಸ್ಲ್ಯಾಬ್ ಅನ್ವಯಿಸುತ್ತೋ ಆ ಪ್ರಕಾರ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಆದರೆ ನೆನಪಿರ್ಲಿ, ಪೋಸ್ಟ್ ಆಫೀಸ್ನವರು ಎಂಐಎಸ್ ಮೇಲೆ ಯಾವುದೇ ಟಿಡಿಎಸ್ ಕಟ್ ಮಾಡಲ್ಲ. ಇಲ್ಲೇ ತುಂಬಾ ಜನ ಕನ್ಫ್ಯೂಸ್ ಆಗೋದು, 0 ಟಿಡಿಎಸ್ ಅಂದ್ರೆ 0 ಟ್ಯಾಕ್ಸ್ ಅಂತ ಅನ್ಕೋತಾರೆ. ಆದ್ರೆ ಅದು ತಪ್ಪು. ಪೋಸ್ಟ್ ಆಫೀಸ್ ಟ್ಯಾಕ್ಸ್ ಕಟ್ ಮಾಡಿಲ್ಲ ಅಂದ್ರೂ ವಾರ್ಷಿಕ ಐಟಿಆರ್ ಫೈಲ್ ಮಾಡುವಾಗ
ಈ ಆದಾಯವನ್ನು ಸ್ವತಃ ಡಿಕ್ಲೇರ್ ಮಾಡಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇದನ್ನ ಮಾತ್ರ ಮರೆಯೋ ಹಾಗಿಲ್ಲ. ವಿಭಾಗ 4 ಸೂಕ್ತ ಫಲಾನುಭವಿಗಳು. ಹಾಗಾದ್ರೆ ಈ ಸ್ಪೆಸಿಫಿಕ್ ಸ್ಟ್ರಾಟಜಿಯಿಂದ ಅತಿ ಹೆಚ್ಚು ಲಾಭ ಯಾರಿಗಾಗತ್ತೆ? ಮೊದಲನೇದಾಗಿ ನಿವೃತ್ತರಿಗೆ. ಟೆನ್ಷನ್ ಇಲ್ಲದೆ ಸೇಫ್ ಆಗಿ ಪ್ರತಿ ತಿಂಗಳು ಇನ್ಕಮ್ ಬರಲಿ ಅಂತ ಬಯಸೋರಿಗೆ ಇದು ಪರ್ಫೆಕ್ಟ್. ಎರಡನೇದಾಗಿ ಫ್ರೀಲ್ಯಾನ್ಸರ್ಸ್ ಮತ್ತು ಕ್ರಿಯೇಟರ್ಸ್. ಪ್ರಾಜೆಕ್ಟ್ ಕಮ್ಮಿ ಇರೋ ತಿಂಗಳಲ್ಲಿ ಇದೊಂದು ಬ್ರಿಡ್ಜ್ ಇನ್ಕಮ್ ಆಗಿ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಹೊಸದಾಗಿ ಸಂಪಾದನೆ ಶುರು ಮಾಡಿರೋ ಯುವಜನತೆ ರಿಸ್ಕಿ ಇನ್ವೆಸ್ಟ್ಮೆಂಟ್ ಇಳಿಯೋ ಮುನ್ನ ಒಂದು ಸೇಫ್ ಫೌಂಡೇಶನ್ ಹಾಕೊಳ್ಳಕ್ಕೆ ಇದು ಬೆಸ್ಟ್ ಆಪ್ಷನ್. ವಿಭಾಗ 5 ಅನುಷ್ಠಾನ ಹೂಡಿಕೆ ಪ್ರಾರಂಭಿಸಲು ಹಂತಗಳು. ಇದನ್ನ ಪ್ರಾಕ್ಟಿಕಲ್ ಆಗಿ ಹೆಂಗ್ ಶುರು ಮಾಡೋದು ಅಂತ ನೋಡೋಣ. ಪ್ರಾಸೆಸ್ ತುಂಬಾ ಸಿಂಪಲ್ ಇದೆ. ಹತ್ತಿರದ ಪೋಸ್ಟ್ ಆಫೀಸ್ಗೆ ಭೇಟಿ ಕೊಟ್ಟು MIS ಫಾರ್ಮ್ ತಗೊಳ್ಳಿ. ಜೊತೆಗೆ ಆಧಾರ್, ಪ್ಯಾನ್ ಮತ್ತು ಫೋಟೋ ಥರದ ಬೇಸಿಕ್ KYC ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ. ಚೆಕ್ ಅಥವಾ DD ಮೂಲಕ ಡೆಪಾಸಿಟ್ ಮಾಡಬಹುದು. ಆದರೆ ಇಲ್ಲಿ ಅತ್ಯಂತ ಮುಖ್ಯವಾದ ಸ್ಟೆಪ್ ಅಂದ್ರೆ RD ಆಟೋ ಡೆಬಿಟ್ ಸೆಟಪ್ ಮಾಡ್ಕೊಡಿ ಅಂತ ಸ್ಪೆಸಿಫಿಕ್ ಆಗಿ ಕೇಳಬೇಕು. ಇದೇ ನೋಡಿ ಈ ಇಡೀ ಸ್ಮಾರ್ಟ್ ಕಾಂಬೋದ ಕೀ ಪಾಯಿಂಟ್. ಕೊನೆಯದಾಗಿ ಈ ಸ್ಮಾರ್ಟ್ ಕಾಂಬೋದಿಂದ ಬರೋ ದೃಢವಾದ 8.8% ರಿಟರ್ನ್ ನೋಡಿದ ಮೇಲೆ ಒಂದು ಪ್ರಶ್ನೆ ಕಾಡೋದು ಗ್ಯಾರಂಟಿ. ಅದೇನೆಂದ್ರೆ, ಒಂದು ಭದ್ರವಾದ ಅಡಿಪಾಯ ಕಟ್ಟೋಕೆ ಟ್ರೆಡಿಷನಲ್ ಫಿಕ್ಸ್ ಡೆಪಾಸಿಟ್ ಅಂದ್ರೆ ಟೀಮ್ FD ಬೆಸ್ಟಾ ಅಥವಾ ಈ ಪೋಸ್ಟ್ ಆಫೀಸ್ನ ಟೀಮ್ MIS ಬೆಸ್ಟಾ? ಯೋಚನೆ ಮಾಡಿ. ಈ ಎಕ್ಸ್ಪ್ಲೇನರ್ ಎಲ್ಲರಿಗೂ ಹೊಸ ಇನ್ಸೈಟ್ಸ್ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಸಿಗೋಣ ಮುಂದಿನ ವಿಶ್ಲೇಷಣೆಯಲ್ಲಿ.